ನೋಡಿ ಇವತ್ತು ಟೊಮೊಟೊ ಸ್ಟ್ರಿಪ್ಸ್ ಮಾಡ್ತಾಯಿದ್ದೀವಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ಮಾಡಿರೋದು ಇದು ಟಿ ವಿಲಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳಿಗೆಲ್ಲ ಸಂಜೆ ಸ್ನ್ಯಾಕ್ಸಿಗೆ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ಮಕ್ಕಳುಗಳು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಚಿರೋಟಿ ರವೆ, ಗೋಧಿ ಹಿಟ್ಟು ಮತ್ತು ಟೊಮೊಟೊನ ಈ ಥರ ಸಣ್ಣಕ್ಕೆ ತುರ್ಕೋಬೇಕು. ಒಂದೆರಡು ನೀವು ಎಷ್ಟು ಕ್ವಾಂಟಿಟಿ ಕಲಿಸ್ತೀರಾ ಅದ್ರ ಮೇಲೆ ನೀವು ಟೊಮೊಟೊ ಹಾಕೋಬೋದು. ಈ ಥರ ಸಣ್ಣಕ್ಕೆ ಟೊಮೊಟೊ ತುರ್ಕೊಂಡು ಈ ಥರ ನೋಡಿ ಟೊಮೊಟೊನ ರೆಡಿ ಮಾಡ್ಕೊಂಡಿದ್ದೀನಿ ತುರಿದು. ಈಗ ಗೋಧಿ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಮತ್ತು 3 ಸ್ಪೂನಷ್ಟು ಚಿರೋಟಿ ರವೆ, 3 ಸ್ಪೂನಷ್ಟು ಚಿರೋಟಿ ರವೆ, ಮತ್ತು ಅಚ್ಕಾರ ಪುಡಿ. ನಿಮಗೆ ಖಾರ ಎಷ್ಟು ಬೇಕು ಅಂತ ಅನಿಸುತ್ತೆ, ನೀವು ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ನೀವು ಹಾಕೋಬೋದು. ಜಾಸ್ತಿ ಖಾರ ತಿಂದರೆ ಜಾಸ್ತಿ ಹಾಕೋಬೋದು, ಸ್ವಲ್ಪ ಖಾರ ಬೇಕು ಅನ್ನೋರು ಸ್ವಲ್ಪ ಹಾಕೋಬೋದು. ಜೀರಿಗೆ ಹಾಕ್ತಾಯಿದ್ದೀನಿ. ಓಂಕಾಳು ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಓಂಕಾಳು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕಾದ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಎಣ್ಣೆ ಹಾಕಬೇಕು. ಟೊಮೊಟೊ ಹಾಕ್ತಾಯಿದ್ದೀನಿ ಇವಾಗ, ತುರಿದಿಟ್ಕೊಂಡಿರೋ ಟೊಮೊಟೊನ ಈಗ ಒಂದು ಕೈಯಲ್ಲಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇನು ನೀರು ಆ್ಯಡ್ ಮಾಡೋ ಹಾಗಿಲ್ಲ. ಟೊಮೊಟೊ ರಸ ಇರುತ್ತಲ್ಲ ಅದರಲ್ಲೇ ಕಲಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ಬೇಗ 10 ನಿಮಿಷವೂ ಇಲ್ಲ, 10 ನಿಮಿಷದಲ್ಲೇ ಬೇಗ ರೆಡಿಯಾಗಿ ಮಾಡಿಕೊಡ್ಬೋದು ಮಕ್ಕಳುಗಳಿಗೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಹಿಟ್ಟು ಕಲಸಿ ರೆಡಿ ಆಯಿತು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಈ ಥರ ರೆಡಿ ಮಾಡ್ಕೋಬೇಕು. ಆಮೇಲೆ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಒತ್ಕೋಬೇಕು. ತುಂಬ ದಪ್ಪನೂ ಒತ್ತಬಾರ್ದು, ತುಂಬ ತೆಳ್ಳಿಗೂ ಒತ್ತಬಾರ್ದು, ಮೀಡಿಯಮ್ ಇರಬೇಕು. ನಿಮಗೆ ತುಂಬ ಒಂಚೂರು ಅಂಟತ್ತೆ ಅನ್ನೋದಾದರೆ ಕೆಳಗಡೆಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಒಂಚೂರು ಒತ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಒತ್ತಕ್ಕೆ ಬರ್ತಾಯಿದೆ. ನೋಡಿದ್ರೆ ಕೋಡ್ಬಳೆ ಹಿಟ್ಟಿನ ಥರ ಹದದ ಥರನೇ ಕಾಣಿಸ್ತಾ ಇದೆ. ಟೇಸ್ಟು ಅಷ್ಟೇ ಹಾಗೆ ಇದೆ. ಟೊಮೊಟೊದಲ್ಲಿ ನಾವು ಕಲಸಿದ್ರೂ ಟೊಮೊಟೊ ಟೇಸ್ಟೇ ಬರ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಸೈಡಿಲ್ಲ ಒಂದು ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡು ಈ ಥರ ಒಂಚೂರು ಒಂಚೂರು ತೆಗಿಬೇಕು. ಈಗ ಈ ಥರ ಸ್ಟ್ರಿಪ್ಸ್ ಥರ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸ್ವೀಟ್ ಕಟ್ ಮಾಡಿದಾಗೆ ಅನ್ನಿಸ್ತಾ ಇದೆ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಇದೇ ಥರ ಅಂತ ಏನಿಲ್ಲ ನೋಡಿ. ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿ ಮಾಡಿಕ್ಕೆ ಇಟ್ಟಿದ್ದೀನಿ. ಈಗ ಒಂದೊಂದನ್ನೇ ಹಾಕಿ ಬಿಸಿಯಾಗಿದೆ ಕರಿಬೇಕು. ಹಾಕುವಾಗ ಸ್ವಲ್ಪ ಉರಿ ಜೋರಿರಲಿ, ಆಮೇಲೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಸಣ್ಣ ಮಾಡಿ ಉರಿನ. ಚೆನ್ನಾಗಿ ಬೇಯಲಿ. ನೀವು ಆದಷ್ಟು ಈ ಥರ ಪುಟ್ಟ ಬಾಣಲೆಯಲ್ಲಿ ಮಾಡಿದ್ರೆ ಒಳ್ಳೆಯದು. ತುಂಬ ದೊಡ್ಡ ಬಾಣಲೆ ಆದರೆ ಎಣ್ಣೆ ಜಾಸ್ತಿ ಹಾಕಬೇಕಾಗತ್ತೆ. ನೀವು ಕರಿಯೋದಕ್ಕೆಲ್ಲ ಈ ಥರ ಪುಟ್ಟ ಬಾಣಲೆ ಇಟ್ಕೊಂಡು ಕರೆದ್ರೆ ನೀವು ಎಷ್ಟು ಎಣ್ಣೆ ಬೇಕೋ ಅಷ್ಟೇ ಹಾಕೋಬೋದು. ಆಗ ಎಣ್ಣೆ ವೇಸ್ಟ್ ಆಗೋಲ್ಲ. ಕರ್ದಿದ್ದ ಎಣ್ಣೆ ಯೂಸ್ ಮಾಡಲ್ಲ ಒಬ್ಬೊಬ್ಬರು, ಅದರಿಂದ ನೋಡಿ. ಈಗ ಈ ಥರ ಬೇಯ್ತಾ ಇದೆ. ಕಂದು ಬಣ್ಣ ಬರೋ ತನಕ ಬೇಯಿಸಬೇಕು ನೋಡಿ. ಈಗ ಆಗ್ತಾ ಬರ್ತಾಯಿದೆ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು ಇದು. ಈಗ ಆಯಿತು. ಇವಾಗ ತೆಗಿತಾ ಇದ್ದೀನಿ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಕೆಚಪ್ ಹಾಕ್ಕೊಂಡು
ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೆಚಪ್ ನೆಂಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ನಿಮಗೆ ಹೇಳಿದ್ರೆ ನಾವಿಲ್ಲಿ ಗೊತ್ತಾಗಲ್ಲ. ನೀವೇ ಟ್ರೈ ಮಾಡಿ ನೋಡಿ ಮನೇಲಿ. ನೀವು ತುಂಬ ಇಷ್ಟಪಟ್ಟು ತಿಂತೀರಾ. ನಾನಿವತ್ತು ಮಾಡಿದ ಟೊಮೊಟೊ ಸ್ಟ್ರಿಪ್ಸ್ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.